ಎಚ್ ಆರ್ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ರಾಜು ಹೊಸಕೋಟೆಯಿಂದ. ಇವತ್ತಿನ ಒಂದು ವಿಶೇಷವಾದ ಸುದ್ದಿ ಏನಪ್ಪ ಅಂತಂದರೆ, ಒಂದು ಆನ್ಲೈನ್ ಬುಕ್ಕಿಂಗ್ ಬಗ್ಗೆ ಒಂದು ವಿಶೇಷವಾದ ಒಂದು ವರದಿಯನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಯಾರೇ ಆನ್ಲೈನ್ ಬುಕ್ಕಿಂಗು ಅಥವಾ ಝೊಮೊಟೊ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅಥವಾ ತರಕಾರಿಗಳಾಗಿರ್ಬೋದು, ಏನು ಆನ್ಲೈನಲ್ಲಿ ಬುಕ್ ಮಾಡ್ತೀರಾ, ಪ್ರತಿಯೊಬ್ಬರು ಈ ಒಂದು ಸ್ಟೋರಿಯನ್ನು ಒಮ್ಮೆ ನೋಡಲೇಬೇಕಾಗುತ್ತೆ ನೀವು. ಯಾಕಂತಂದರೆ ಆನ್ಲೈನ್ ಬುಕ್ಕಿಂಗಲ್ಲಿ ಏನೇನು ಆಗ್ತಾಯಿದೆ, ನೀವು ಮನೆಗೆ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಊಟ ಆಗಿರ್ಬೋದು, ಸೊ ಏನೇ ಆಗಲಿ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ ಒಮ್ಮೆ ದಯವಿಟ್ಟು ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ನೋಡಿ, ಇಲ್ಲಿ ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಏನೋ ಬ್ಲಿಂಕಿಟ್ ಅಂತ ಒಂದು ದೊಡ್ಡ ಒಂದು ಆ್ಯಪ್ ಆನ್ಲೈನ್ ಮುಖಾಂತರ ಹಣ್ಣು ಮತ್ತು ತರಕಾರಿಗಳು ಅಥವಾ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಪ್ರತಿಯೊಂದು ನಾವು ಸೇವನೆ ಮಾಡೋಂತಹ ಪ್ರತಿಯೊಂದು ವಸ್ತುವನ್ನು ಬುಕ್ ಮಾಡಿದ್ರೆ ಮನೆಗೆ ಬರುವಂಥದ್ದು ಒಂದು ಬ್ಲಿಂಕಿಟ್ ಆ್ಯಪ್ ಅಂತ ಇದೆ. ಸೊ ಈ ಆ್ಯಪ್ನಲ್ಲಿ ಒಬ್ಬ ಗ್ರಾಹಕರು ಏನೋ 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಬುಕ್ ಮಾಡ್ತಾರೆ. 3 ಸಾರಿ ಬುಕ್ ಮಾಡಿದ್ರು ಕೂಡ ಅವರಿಗೆ ಒಂದು ಬಿಗ್ ಶಾಕ್ ಆದಿತ್ತು. ಸೊ ಏನಪ್ಪ ಶಾಕ್ ಅಂತಂದರೆ, 1 ಸಾರಿ ನೋಡ್ತಾರೆ, 2 ಸಾರಿ ನೋಡ್ತಾರೆ, ಫೋನ್ ಮಾಡಿ ಕೇಳಿದಾಗ ಏನೋ ಆಕಸ್ಮಿಕವಾಗಿ ಆಗಿರಬೇಕು ಅಂತಲೇ ಸುಮ್ಮನೆ ಆಗ್ತಾರೆ. ಆದರೆ 3ನೇ ಸಾರಿನೂ ಅದೇ ಥರ ಸಮಸ್ಯೆ ಆದಾಗ ಅವರಿಗೆ ಒಂದು ಸ್ವಲ್ಪ ಏರ್ಪೇರಾಗುತ್ತೆ. ಇದೇನಪ್ಪ ಇದು, ನಾವು ಅವ್ರು ಕೇಳಿದಷ್ಟು ಅಲ್ಲಿ ಏನು ಬೆಲೆ ಇರುತ್ತೋ ಆ ಬೆಲೆಗೆ ಕೊಟ್ಟು ನಾವು ಬುಕ್ ಮಾಡಿದ್ರೆ ಈ ಥರ ಬರುತ್ತಲ್ಲ ಅಂತ ಒಂದು ಭಯಭೀತರಾಗಿ ಇವತ್ತು ಅದನ್ನು ಏನೋ ಆ ಬ್ಲಿಂಕಿಟ್ ಅನ್ನೋ ಶಾಪ್ನೇ ಕಂಪ್ನಿನೇ ಕ್ಲೋಸ್ ಮಾಡಿಸಿದ್ದಾರೆ. ಏನಾಯಿತು ಅಂತ ಚಾತುರ್ಯ ಅಂತಂದರೆ, ನೋಡಿ, ಬ್ಲಿಂಕಿಟ್ ಅಂತ ಒಂದು ಆ್ಯಪಲ್ಲಿ ಹಣ್ಣು ತರಕಾರಿಯನ್ನು ನಮ್ಮ ಹೊಸಕೋಟೆ ನಿವಾಸಿಯಾಗಿರ್ತಕ್ಕಂಥ ನಿತಿನ್ ಶ್ರೀನಿವಾಸ್ ಅಂತೇಳಿ ಒಬ್ಬರು ಕಳೆದ ಸುಮಾರು ಒಂದು 15-20 ದಿವಸಗಳಿಂದ ಮೊದಲನೇ ಬಾರಿ ಬುಕ್ ಮಾಡ್ತಾರೆ. ಸೊ ಅಲ್ಲಿ ಬುಕ್ ಮಾಡಿದಾಗ ಎಕ್ಸ್ಪೈರ್ ಆದಂತಹ ಒಂದು ಪ್ರಾಡಕ್ಟ್ ಬರುತ್ತೆ ಅವ್ರಿಗೆ. ಸೊ ಅವರು ನೋಡ್ತಾರೆ, ಇದೇನಪ್ಪ ಎಕ್ಸ್ಪೈರ್ ಆಗಿರೋದು ಕಳಿಸಿದೆ ಅಂಥೇಳಿ ಅವ್ರಿಗೆ ಫೋನ್ ಮಾಡಿ ಮಾತಾಡಿದಾಗ, ಸಾರ್ ಏನೋ ಮಿಸ್ಟೇಕ್ ಆಗಿದೆ ಸಾರಿ ಅಂತ ಕೇಳ್ತಾರೆ. ಸೊ ಎಲ್ಲನ ಹೋಗಲಿ ಬಿಡು ಅಂತ ಸುಮ್ಮನೆ ಆಗ್ತಾರೆ. ಮತ್ತೆ ಒಂದು 8 ದಿವಸ ಬಿಟ್ಟು ಮತ್ತೆ ಅದರಲ್ಲೇ ಬುಕ್ ಮಾಡ್ತಾರೆ, ಬ್ಲಿಂಕಿಟ್ ಅನ್ನೋ ಒಂದು ಆ್ಯಪಲ್ಲಿ ಬುಕ್ ಮಾಡ್ತಾರೆ. ಸೊ ಅವಾಗಲೂ ಸಹ ಒಂದು ಕೊಳ್ತೋದಂತಹ ಒಂದು ಪದಾರ್ಥಗಳು ಅಲ್ಲಿಗೆ ಬರ್ತದೆ. ಅವಾಗೂ ಬೇಜಾರಾಗುತ್ತೆ ಇವ್ರಿಗೆ, ಇದೇನಪ್ಪ ಇದು ಕೊಳ್ತೋದಂಥ ಒಂದು ಲಾಸ್ಟ್ ಟೈಮ್ ನೋಡಿದ್ರೆ ಎಕ್ಸ್ಪೈರಿ ಡೇಟ್ ಆಗಿತ್ತು, ಈಗ ನೋಡಿದ್ರೆ ಕೊಳ್ತೋಗಿದೆಯಲ್ಲ ಅಂತೇಳಿ ಮತ್ತೆ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಸರ್, ಕಳೆದ ವಾರ ಹಿಂಗೆ ಆಗಿದೆ, ಈ ಸಾರಿ ಹಿಂಗಾಗಿದೆ, ಏನು ಸಮಾಚಾರ ಅಂತ ಕೇಳಿದಾಗ, ಇಲ್ಲ ಸರ್ ಇದೇನೋ ಅಚಾತುರ್ಯ ಆಗಿಬಿಟ್ಟಿದೆ, ಸಾರಿ ಸರ್ ಏನೋ ಮಿಸ್ಟೇಕ್ ಆಗಿದೆ ಅಂತ ಮತ್ತೆ ಅವರು ಹಂಗೆ ಜಾರ್ಕೊತಾರೆ. ಆದರೆ ನಿನ್ನೆ ಇದೇ ನಿತಿನ್ ಶ್ರೀನಿವಾಸ್ ಅಂತೇಳಿ ಅವರು ಆ್ಯಪಲ್ಲು ಮತ್ತು ಈ ಚೇಪೆಕಾಯಿ ಅಂತ ಬುಕ್ ಮಾಡ್ತಾರೆ. ಸೊ ಈ ಚೇಪೆಕಾಯಿ ಮತ್ತು ಆ್ಯಪಲ್ ಇವೆಲ್ಲ ಬುಕ್ ಮಾಡಿದ್ರೆ ಇದರ ಎಕ್ಸ್ಪೈರಿ ಡೇಟು 3-4 ದಿವಸ ಆಗೋಗಿದೆ. ಮತ್ತೆ ಅದನ್ನೇ ಕಳಿಸಿದಾಗ ಇವ್ರಿಗೆ ಏನು ಅನಿಸ್ಬೇಡ ಹೇಳಿ. ಸೊ ಆಗ ಮತ್ತೆ ಇವ್ರಿಗೆ ಒಂದು ಸ್ವಲ್ಪ ಕೋಪ ಬಂದು ಮತ್ತೆ ಅವ್ರ ಹತ್ರ ಮಾತಾಡ್ತಾರೆ. ಬ್ಲಿಂಕಿಟ್ ಏನು ಆ್ಯಪ್ ಇದೆಯಲ್ಲ ಅವ್ರ ಹತ್ರ ಮಾತಾಡಿ, ಏನು ಈ ಥರ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಚಾಟ್ ಮಾಡಿದ್ರೆ, ಅಯ್ಯೋ ಆಗಿಬಿಟ್ಟಿದೆ ಸ್ವಾಮಿ, ಏನು ಮಾಡೋಕ್ಕಾಗಲ್ಲ, ನಿಮ್ಮ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಒಂದು ಬೇಜವಾಬ್ದಾರಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅವರಿಗೆ ಮನಸ್ಸು ಒಂದು ಸ್ವಲ್ಪ ರೋಸ್ ಹೋಯ್ತು ಏನೋ ಗೊತ್ತಿಲ್ಲ. ಏನು 1ನೇ ಸಾರಿ, 2ನೇ ಸಾರಿ, 3ನೇ ಸಾರಿ ಇದೇ ಥರ ಆಗಿ ಮತ್ತೆ ಈ ಥರ ಮಾಡ್ತಾರಲ್ಲ ಅಂತೇಳಿ ಏನು ಸಂಬಂಧಪಟ್ಟವ್ರು ಏನು ಆ್ಯಕ್ಷನ್ ತೊಗೊತೀರಿ, ಏನು ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ರೆ, ಇಲ್ಲ ಏನೋ ಆಗಿಬಿಟ್ಟಿದೆ, ಆಯಿತು ನಿಮ್ಮ ಅಮೌಂಟ್ ವಾಪಸ್ ಕೊಡ್ತೀವಿ ಬಿಡಿ ಅನ್ನೋ ಒಂದು ಬೇಜವಾಬ್ದಾರಿ ಮಾಡಿ ಅವ್ರನ್ನಗೆ ಕಡೆಗಣಿಸಿದ್ದಾರೆ. ಸೊ ಆಗ ಅವ್ರಿಗೆ ಕೋಪ ಬಂದಂತಹ ನಿತಿನ್ ಶ್ರೀನಿವಾಸ್ ಇವತ್ತು ಏನು ಮಾಡಿದ್ರು ಅಂದರೆ, ಏನು ಸಂಬಂಧಪಟ್ಟಂಥ ಏನು ಆಹಾರ ಹೆಲ್ತ್ ಆಫೀಸರ್, ಏನೋ ಆರೋಗ್ಯ ಇಲಾಖೆ ಫುಡ್ಡು ಹೆಲ್ತ್ ಆಫೀಸರ್ ಅಂತ ಇರ್ತಾರಲ್ಲ, ಅವರನ್ನು ಕರ್ಕೊಂಡು, ಪೊಲೀಸವ್ರನ್ನ ಕರ್ಕೊಂಡು, ಮಾಧ್ಯಮದವ್ರನ್ನ ಕರ್ಕೊಂಡು ಅಲ್ಲೋಗಿ ಏನೋ ಬ್ಲಿಂಕಿಟ್ ಅಂತೇಳಿ ಕಣ್ಣೂರಳ್ಳಿ ರಸ್ತೆ ರವೀಂದ್ರ ಸುಜಾತ ಕಲ್ಯಾಣ ಮಂಟಪ ಅಂತ ಏನಿತ್ತು, ಆ ಒಂದು ರವೀಂದ್ರ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಬ್ಲಿಂಕಿಟ್ ಅಂತ ಒಂದು ಕಂಪ್ನಿಯನ್ನು ತೆರೆದಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಇದು ಬರೀ ನಮ್ಮ ತಾಲೂಕು ಮಟ್ಟದಲ್ಲಿಲ್ಲ, ಇದು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿರ್ತಕ್ಕಂಥ ಒಂದು ಬ್ಲಿಂಕಿಟ್ ಆ್ಯಪು. ಅಲ್ಲಿ ಬಂದು ನೋಡ್ತಾರೆ, ಒಂದು ಸಣ್ಣ ಒಂದು ಅಂಗಡಿ ಒಳಗಡೆ ಹೋಗಿ ನೋಡಿದ್ರೆ ಒಳಗಡೆ ಚೌಟ್ರಿ ಒಳಗಡೆ ಭಯಂಕರವಾದಂಥ ಒಂದು ಬ್ಲಿಂಕಿಟ್ ಮಾಡ್ಕೊಂಡಿದ್ದಾರೆ. ಸರಿ, ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ದೊಡ್ಡದಾಗಿದೆ, ಏನೆಲ್ಲ ಪ್ರಾಡಕ್ಟ್ ಇದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಈ ಒಂದು ಶಾಪ್ಗೆ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಚೆಕ್ ಮಾಡಿದ್ರೆ ಕೋಲ್ಡ್ ಸ್ಟೋರೇಜಲ್ಲಿ ಏನು ಎಕ್ಸ್ಪೈರ್ ಆದಂಥವೆಲ್ಲ ತುಂಬಿಟ್ಟಿದ್ದಾರೆ. ಅದನ್ನು ಗ್ರಾಹಕರಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಸೊ ಈ ಸಂಬಂಧವಾಗಿ ದಯಮಾಡಿ ಆನ್ಲೈನ್ ಮೂಲಕ ಬುಕ್ ಮಾಡುವಂಥವ್ರು, ಈಗ ಎಷ್ಟೋ ಜನಕ್ಕೆ ಓದೋದಕ್ಕೆ ಬರಲ್ಲ, ಬರೆಯೋದಕ್ಕೆ ಬರಲ್ಲ, ಆಮೇಲೆ ಎಷ್ಟೋ ಜನ ಏನೇ ಪ್ರಾಡಕ್ಟ್ ತಗೊಂಬಂತಾನೆ ತಿನ್ಬಿಡ್ತಾರೆ. ಇದು ಯಾವಾಗ ಆಗಿದೆ, ಯಾವತ್ತು ಆಗೋಗುತ್ತೆ, ಯಾವಾಗ ಎಕ್ಸ್ಪೈರಿ ಡೇಟ್ ಆಯಿತು, ಯಾವಾಗ ಮ್ಯಾನುಫ್ಯಾಕ್ಚರ್ ಆಯಿತು, ಯಾರು ನೋಡ್ಕೊತ ಕೂತ್ಕೊಳ್ಳಲ್ಲ. ಸೊ ಹಂಗಾಗಿ ದಯಮಾಡಿ ಏನು ಮಾಡ್ತೀರಾ, ಪ್ರತಿಯೊಂದು ಯಾರೇ ಆನ್ಲೈನ್ ಬುಕ್ಕಿಂಗ್ ಮಾಡೋಕ್ಕೆ ಮುಂಚೆ
ಯಾವುದೇ ವಸ್ತು ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಇವೆಲ್ಲ ಒಂದು ಸಾರಿ ಚೆಕ್ ಮಾಡಿ. ಯಾಕಂದರೆ ಎಕ್ಸ್ಪೈರ್ಡ್ ಆದಂತಹ ವಸ್ತುಗಳ ಸೇವನೆ ವಿಷ ಸೇವನೆ ಮಾಡ್ದಂಗೆ. ಏನಾಗ್ತಾಯಿದೆ ಅಂದರೆ ದುಡ್ಡು ಕೊಟ್ಟು ವಿಷವನ್ನು ತಗೊಂಡು ತಿಂದಂಥ ಕುಡ್ದಂಥ ಒಂದು ಅನುಭವ ಆಗ್ತಾಯಿದೆ. ಈಗ ಆಗಿರೋದು ಹಿಂಗೇ. ಪಾಪ ಇವರು ನಿತಿನ್ ಶ್ರೀನಿವಾಸ್ ಅಂತೇಳಿ ಇವರು ಒಂದನೇ ಸಾರಿ ಎರಡನೇ ಸಾರಿ ದುಡ್ಡು ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟು ಅಲ್ಲಿ ಕೊಟ್ಟಂಥ ವಿಷ ಪದಾರ್ಥಗಳನ್ನು ತಿನ್ನುವಂಥ ಒಂದು ಪ್ರಮೇಯ ಆಗಿದೆ. ಸೊ ಹಾಗಾಗಿ ದಯಮಾಡಿ ಯಾರೇ ಆನ್ಲೈನಲ್ಲಿ ಬುಕ್ ಮಾಡೋದಕ್ಕೆ ಮುಂಚೆ ಚೆಕ್ ಮಾಡಿ ನೋಡ್ಕೊಳ್ಳಿ ಇದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ. ಆಮೇಲೆ ಬುಕ್ ಮಾಡಿದ್ದಾದಮೇಲೆ ಬಂದೇ ಬರ್ತದೆ. ಮನೆಗೆ ಬರೋದಕ್ಕೆ ಮುಂಚೆ ಇದು ಕರೆಕ್ಟ್ ಆಗಿದೆಯಾ ಇಲ್ವಾ, ಎಕ್ಸ್ಪೈರಿ ಡೇಟ್ ಆಗಿದೆ ಚೆಕ್ ಮಾಡಿ ಸೇವನೆ ಮಾಡಿ. ಯಾಕಂದರೆ ಇದು ವಿಷಕ್ಕೆ ಸಮಾನ. ಎಕ್ಸ್ಪೈರಿ ಡೇಟ್ ಆದಂತಹ ವಸ್ತುಗಳು ವಿಷಕ್ಕೆ ಸಮಾನ. ಸೊ ಆ ಒಟ್ಟು ನಿಟ್ಟಿನಲ್ಲಿ ಇವತ್ತು ಏನು ಸಂಬಂಧಪಟ್ಟ ಪೊಲೀಸ್ ಇಲಾಖೆ, ಹೊಸಕೋಟೆ ಪೊಲೀಸವರು ಮತ್ತು ಆರೋಗ್ಯ ಇಲಾಖೆ THO ಮತ್ತು ಅವರ ಕಡೆ ವೆಂಕಟೇಶ್ ಅಂತೇಳಿ ಅವರು ಅಸಿಸ್ಟೆಂಟ್ ಒಬ್ಬರು ಬಂದಿದ್ದರು. ಸೊ ನಗರಸಭೆ ಕಮಿಷನರ್ ಬಂದಿದ್ದಾರೆ, ಮತ್ತು ನಗರಸಭೆ ಹೆಲ್ತ್ ಆಫೀಸರ್ಸು ಆಂಜನಪ್ಪ ಅವರು ಮತ್ತು ಶೋಭಾ ಅವರು. ಸೊ ಎಲ್ಲ ಅಧಿಕಾರಿಗಳು ಬಂದು ಇದನ್ನು ಪರಿಶೀಲನೆ ಮಾಡಿದಾಗ ಸಾಕಷ್ಟು ಎಕ್ಸ್ಪೈರ್ಡ್ ಆದಂಥ ವಸ್ತುಗಳು ಅಲ್ಲಿ ಸಿಕ್ಕಿದೆ. ಸೊ ಇದನ್ನೆಲ್ಲ ತೊಗೊಂಡು ಏನೋ ಕಂಪ್ನಿಯನ್ನು ಸೀಸ್ ಮಾಡಿ ಹೋಗಿದ್ದಾರೆ. ಸೊ ಆದ್ದರಿಂದ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ವೀಕ್ಷಕರಿಗೆ ನಾನು ಮನವಿ ಮಾಡೋದು ಏನಂದರೆ, ಯಾವುದೇ ಒಂದು ಆ ಆ್ಯಪ್ ಮುಖಾಂತರ ಬುಕ್ ಮಾಡೋಂಥ ವಸ್ತುಗಳನ್ನು ಪರೀಕ್ಷೆ ಮಾಡಿ ಸೇವನೆ ಮಾಡಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಅವರು ನಮ್ಮ ಶ್ರೀನಿವಾಸ್ ಏನು ಇಲ್ಲಿ ಕಂಪ್ಲೇಂಟ್ದಾರರು ಮತ್ತು ಇವರು ಏನು ಅನುಭವ ಆಗಿದೆ, ಏನಾಯಿತು ಅನ್ನೋದ್ರ ಬಗ್ಗೆ ಅವ್ರು ಮಾತನಾಡ್ತಾರೆ. ಸೊ ಒಮ್ಮೆ ಅವ್ರು ಏನು ಮಾತಾಡ್ತಾರೆ ನೋಡೋಣ ಬನ್ನಿ. ಸರ್, ಇದು ಬ್ಲಿಂಕಿಟಲ್ಲಿ ನಾನು 2 ಸರಿ ಆರ್ಡ್ರ್ ಮಾಡಿದಾಗೂ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಸುಮಾರು ಸರಿ ಮಾಡಿದ್ದೀವಿ. ಫಸ್ಟ್ ಟೈಮ್ ಒಂದು ರಾಟನ್ ಫುಡ್, ಅಳಿಸೋಗಿರೋ ಫುಡ್ ಬಂದಿತ್ತು. ನಾನೇನೋ ಮಿಸ್ಟೇಕ್ ಇರ್ಬೋದು ಅಂತ ಸುಮ್ಮನೆ ಆದ್ವಿ. ಕಂಪ್ಲೇಂಟ್ ಮಾಡಿದ್ವಿ ಆ್ಯಪಲ್ಲಿ. 2ನೇ ಸರಿ ಎಕ್ಸ್ಪೈರಿ ಐಟಮ್ ಕೊಟ್ಟಿದ್ದರು, ಅದನ್ನು ಕಂಪ್ಲೇಂಟ್ ಮಾಡಿದ್ವಿ. 3ನೇ ಸರಿ ಮತ್ತೆ ರಿಪೀಟ್ ಆಯಿತು. ನಾನು ಇವಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಬ್ಲಿಂಕಿಟ್ ಆ್ಯಪಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರದ್ದು ರೆಸ್ಪಾನ್ಸ್ ಟೀಮೇ ಸರಿ ಇಲ್ಲ. ನಿನ್ನೆ ನಾನು ಸುಮಾರು 5ರಿಂದ 6 ಸರಿ ಮೆಸೇಜ್ ಮಾಡಿದ್ದೀನಿ, ನಿಮ್ಮ ಅಥಾರಿಟಿ ಯಾರಾದರೂ ಇರೋರು ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿ ಅಂತ. ಅವ್ರು ಅದಕ್ಕೇನು ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂದರೆ, ನಿಮ್ಗೆ ದುಡ್ಡು ವಾಪಸ್ ಕೊಡ್ತೀನಿ. ಸರ್, ದುಡ್ಡಲ್ಲ ಸರ್ ಮುಖ್ಯ. ಇವಾಗ ನನಗೆ ವಿಷಕಾರಿ ಊಟ ಸೇಲ್ ಮಾಡಿದ್ದೀರಾ, ಎಕ್ಸ್ಪೈರ್ ಆಗಿದೆ ಅಂದರೆ ವಿಷಕಾರಿ ಊಟ ಅದನ್ನು ಕೊಟ್ಟಿದ್ದೀರಾ. ಅದನ್ನು ಸೇವಿಸಿದರೆ ನನಗೇನಾಗ್ತಾಯಿತ್ತು, ಏನಾದರೂ ಆದಮೇಲೂ ನನಗೂ ಅದೇ ಹೇಳ್ತಾ ಇದ್ರಲ್ಲ, ನಿಮ್ಗೆ ರೀಫಂಡ್ ಮಾಡ್ತೀವಿ. ನನ್ನ ಹೆಲ್ತ್ ಏನಾಗಿದ್ರು ರೀಫಂಡು, ನನಗೇನಾಗಿದ್ರು ರೀಫಂಡೇನಾ? ನೀವು ಬೇಡ. ಅಥಾರಿಟಿಯವರು 2 ಸರಿ ಕಂಪ್ಲೇಂಟ್ ಮಾಡಿದಾಗೂ ಏನು ರೆಸ್ಪಾಂಡ್ ಮಾಡಿದ್ದೀರಾ ನನಗೆ? ನಾವು ಕಂಪ್ಲೇಂಟ್ಗೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂತ ಕೇಳೋಕ್ಕೆ ಕಾಲ್ ಮಾಡಿ ಅಂದ್ರೂ ಅವ್ರಿಗೆ ಆ ಸೌಜನ್ಯತೆಯೂ ಇರಲಿಲ್ಲ. ಅದರಿಂದ ನಾನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ನೆನ್ನೆನೇ ಕಂಪ್ಲೇಂಟ್ ಮಾಡಿದ್ದೀನಿ. ಆಮೇಲೆ ಇವತ್ತು ಬೆಳಗ್ಗೆ ನಮ್ಮ ಪೊಲೀಸವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಈ ಥರ ನನಗೆ ಫುಡ್ಡು ಡೆಲಿವರಿ ಆಗಿರೋದೆಲ್ಲ ಎಕ್ಸ್ಪೈರಿ ಐಟಮ್ಸ್ ಡೆಲಿವರಿ ಆಗಿದೆ. ಮೊದಲನೇ ಬಾರಿ ಅಲ್ಲ ಇದು, 3ನೇ ಬಾರಿ. ಇದು ನನ್ನೊಬ್ಬಂದು ಹೆಲ್ತೇ ಅಲ್ಲ, ಸಾರ್ವಜನಿಕರ ಹಿತಾಸಕ್ತಿಯಿಂದ ನಾನು ಮಾಡಿದ್ದು. ಇದರಿಂದ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತಲೇ ನಾವು ಮಾಡಿದ್ದು. ಇದೇ ಕಂಟಿನ್ಯೂ ಆದರೆ ಏನು, ಹೆಂಗೆ? ಅದರಿಂದ ಇದೆಲ್ಲ ನೀವು ನಿಲ್ಲಿಸ್ಬೇಕು ಅಂದ್ಬಿಟ್ಟು ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಅವ್ರು ಬೆಳಗ್ಗೆ ಬಂದು ಈ ಬ್ಲಿಂಕಿಟ್ ಗೋಡೌನ್ ಇದೆ, ವಿತೌಟ್ ಒಂದು ಬೋರ್ಡು ಇಲ್ಲ, ಏನಿಲ್ಲ, ಫೈರ್ ಸೇಫ್ಟಿ ಇಲ್ಲ, ಏನೂ ಇಲ್ಲ. ಆ ಗೋಡೌನ್ ಅವರು ವೇರ್ ಹೌಸ್ ಏನಿದೆ, ಈ ಸ್ಟೋರೇಜು, ಅಲ್ಲಿ ಒಳಗಡೆ ಹೋಗೋರು ಚೆಕ್ ಮಾಡಿದಾಗ ಅವ್ರಿಗೆ ಭಾಳಷ್ಟು ಎಕ್ಸ್ಪೈರಿ ಐಟಮ್ ಸಿಕ್ಕಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಆಗದಿರ ಇವ್ರು ಸರಿಪಡಿಸ್ಕೊಂಡು ಹೋದರೆ ಹೋಗಲಿ, ಕ್ಲೀನಾಗಿ ನಡ್ಸ್ಕೊಂಡು ಹೋಗೋ ರೀತಿ ಹೋಗಲಿ ಅಂತ ನಾವೆಲ್ಲ ಆಶಿಸ್ತಾ ನಾವು ಇವತ್ತು ಬಂದಿದ್ದೀವಿ ಸರ್. ಅಲ್ಲ, ಅವಾಗೂ ರೀಫಂಡೇ ಸರ್. ಡೆತ್ ಆದ್ರೂ ರೀಫಂಡೇ ಸರ್. ಏನಾದರೂ ಕಾಂಪನ್ಸೇಷನ್ ಕೊಡ್ಬೋದು ಅಷ್ಟೇ. ನನ್ನ ಕಂಪ್ನಿ ರೆಸ್ಪಾನ್ಸ್ ಟೀಮ್ ಅವರು ಇದೇ ರೀತಿ ನಡ್ಸ್ಕೊಂಡಿದ್ದು ನಮ್ಮನ್ನ. ಬೇಕಂದರೆ ನಿಮಗೆ ನಾವೆಲ್ಲ ಮೆಸೇಜಸ್ ಶೇರ್ ಮಾಡ್ತೀನಿ, ಸ್ಕ್ರೀನ್ಶಾಟ್ ಮಾಡಿರೋದೆಲ್ಲ. ಅವ್ರದ್ದು ಬರೀ ರೆಸ್ಪಾನ್ಸ್ ನಿಮಗೆ ರೀಫಂಡ್ ತೊಗೊಳ್ಳಿ, ನಿಮ್ಗೆ ರೀಫಂಡ್ ಪ್ರೋಸೆಸ್ ಆಗಿದೆ, ಇಲ್ಲೇ ಇದೆ ನೋಡಿ ಸರ್, ರೀಫಂಡ್ ಪ್ರೋಸೆಸ್ ಆಗಿದೆ. ನಾನು ಕೇಳ್ತಾ ಇದ್ದೀನಿ, ಅಥಾರಿಟಿ ಇರೋರನ್ನ ಯಾರನ್ನಾದರೂ ಕಾಲ್ ಮಾಡಿ ಮಾತಾಡಿ, ಲಾಸ್ಟ್ 2 ಟೈಮ್ಸ್ದು ನೀವೇನು ಆ್ಯಕ್ಷನ್ ತೊಗೊಂಡಿರೋ ಅದ್ರ ಆನ್ಸರ್ ಬೇಕು ಅಂತ ಕೇಳಿದ್ರೆ ಆನ್ಸರ್ ಮಾಡೋರಿಲ್ಲ. ಹೊಸಕೋಟೆ ಬ್ಲಿಂಕಿಟ್ ವೇರ್ಹೌಸ್ ಸರ್, ಸ್ಟೋರೇಜು ಹೊಸಕೋಟೆ ಸರ್. ಅಧಿಕಾರಿಗಳು ನೋಡಿದ್ದಾರೆ, ಇದು ಯಾರಿಗೂ ಇಲ್ಲಿರೋದು ಗೊತ್ತಿಲ್ಲ ಅನ್ಸುತ್ತೆ, ಮಾಹಿತಿ ಇಲ್ಲ. ನೀವೇ ಇಲ್ಲಿ ಒಳಗಡೆ ಬರೋವಾಗ ನೋಡಿದ್ರಿ, ಯಾವುದೇ ಒಂದು ಬೋರ್ಡು ಇರಲಿಲ್ಲ, ಒಂದು ಚಿಕ್ಕ ಅಂಗಡಿ ಥರ ಇದೆ, ಹಿಂದೆ ದೊಡ್ಡ ಸ್ಟೋರೇಜ್ ಇರೋದಿದೆ. ಅವರು FSSAಯಿಂದ ಫಸ್ಟ್ ಲೈಸೆನ್ಸ್ ತೊಗೋಬೇಕು, ಫುಡ್ ಆ್ಯಂಡ್ ಸೇಫ್ಟಿ ಲೈಸೆನ್ಸು. ಇದು THO ಅವ್ರು ಬಂದು ಅದನ್ನು ನೋಡಬೇಕು, ಅವ್ರು ಲೈಸೆನ್ಸ್ ತೊಗೊಂಡಿದ್ದಾರೆ ಇಲ್ಲ ಅಂತ. ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಎಕ್ಸ್ಪೈರಿ ಐಟಮ್ ಸಿಕ್ಕಿದೆ, ಅದರಿಂದ ನಾವು ಇಲ್ಲಿ ನೋಡಿದ್ವಿ. ಇದು ಮುಂದಿನ ದಿನಗಳಲ್ಲಿ ಹೊಸಕೋಟೆ ಜನರ ಹಿತಾಸಕ್ತಿ, ಹೊಸಕೋಟೆ ಎಲ್ಲ ಜನರ ಹಿತಾಸಕ್ತಿಯಲ್ಲಿ ಹೇಳ್ತಾ ಇದ್ದೀವಿ. ಈ ಥರ ಎಷ್ಟೇ ಫ್ಲಿಪ್ಕಾರ್ಟ್ ಆಗ್ಬೋದು, ಇನ್ನು ಬೇರೆಯವರೆಲ್ಲ ಸರ್ವಿಸಸ್ ಕೊಡ್ತಿದ್ದಾರೆ,
ಡೋರ್ ಡೆಲಿವರಿ ಸರ್ವಿಸಸ್. ನಮ್ಮ ಅಧಿಕಾರಿಗಳೆಲ್ಲ ಎಚ್ಚೆತ್ಕೊಂಡು ಈ ಫುಡ್ ಆ್ಯಂಡ್ ಸೇಫ್ಟಿ ಲೈಸೆನ್ಸ್ನ ನೋಡಿ THO ಅವರಾಗಲಿ ನಮ್ಮ ಕಮಿಷನರ್ ಸಾಹೇಬರಾಗಲಿ ಎಲ್ಲರೂ ಇದನ್ನು ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಥರ ಯಾರಿಗೂ ಆಗಬಾರ್ದು ಅಂತ ನಾವು ಕೇಳ್ಕೊಂಡೆ. ಕಮಿಷನರ್ ಸಾಹೇಬರು FSSAI ಅವರಿಗೆ ಫಸ್ಟ್ ಲೈಸೆನ್ಸ್ ಅಲ್ಲಿಂದ ಬರಬೇಕು, ಆಮೇಲೆ ಟ್ರೇಡ್ ಲೈಸೆನ್ಸ್ ಬರುತ್ತೆ. ಇಲ್ಲಿ FSSAI ಬಂದಿಲ್ಲ ಅಂದರೆ ಟ್ರೇಡ್ ಲೈಸೆನ್ಸ್ ಹೇಗೆ ಬರುತ್ತೆ? ಕಾರಣ ಇದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ಸೀಸ್ ಆಗಿದೆ ಅಲ್ವಾ ಇವಾಗ, ಪೊಲೀಸವರ ಸಹಕಾರದಿಂದ ಎಲ್ಲ ಸೀಸ್ ಆಗಿದೆ. ಸರ್, ಮುಂದಿನ ದಿನಗಳಲ್ಲಿ ನಾನು ಇದನ್ನು ನನ್ನ ಹತ್ರ ಎಲ್ಲ ರೀತಿಯಾದ ಪ್ರೂಫ್ಸ್ ಇದೆ, ಅದನ್ನು ತೊಗೊಂಡು ನಾನು ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇದು ಜನರಿಗೆ ಅವೇರ್ನೆಸ್ ಬರಬೇಕು. ಯಾವ ರೀತಿ ನಾವು ಫುಡ್ಡು ಕನ್ಸ್ಯೂಮ್ ಮಾಡ್ತಾಯಿದ್ದೀವಿ, ನಾವು ಯಾವ ಡೇಟ್ದು ಪ್ರೋಸೆಸ್ ಫುಡ್ ನೋಡ್ತಾ ಇದ್ದೀವಿ, ಇದರಿಂದ ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅಂತ ನಮ್ಮ ಕಡೆಯಿಂದ ಮೊದಲನೇ ಹೆಜ್ಜೆ ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಸರ್. ಸರ್, ಈಗ ನಮ್ಮ ಉನ್ನತ ಅಧಿಕಾರಿಗಳು ಯಾರಿದ್ದಾರೋ, ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಆಹಾರ ಸುರಕ್ಷಾಧಿಕಾರಿಗಳು ನಮ್ಮ ಮೇಡಮ್ ಅವರೇ ಇರೋದೀಗ. ಹಂಗಾಗಿ ಅವ್ರ ಗಮನಕ್ಕೆ ತರ್ತೀವಿ, ಈಗ ತಂದಿದ್ದೀವಿ. ಈಗ ಅವರು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯಲ್ಲಿದ್ದಾರೆ. ಅವರು ನಾಳೆ ಬೆಳಿಗ್ಗೆ ಬಂದು ಏನು ಕ್ರಮ ತಗೋಬೇಕೋ ತಗೋತಾರೆ ಸರ್. ಈಗೇನು ನಮಗೆ ಸ್ಯಾಂಪಲ್ ಸಿಕ್ಕಿದೆಯೋ ಅದನ್ನು ನಾವು ಸೀಸ್ ಮಾಡ್ತಾಯಿದ್ದೀವಿ. ಸೀಸ್ ಮಾಡಿ ನಮ್ಮ ಹತ್ರ ಇಟ್ಕೊತೀವಿ. ನಾಳೆ ಬೆಳಗ್ಗೆ ಪೂರ್ತಿ ಏನಿದೆಯೋ ಎಲ್ಲ ತಪಾಸಣೆ ಮಾಡಿ ನಾಳೆ ಏನು ಮಾಡಬೇಕು. ಈಗ ನಾವು ತಗೊಂಡೋಗಿದ್ದೀವಿ ಸ್ಯಾಂಪಲ್ಸು. ನಾಳೆ ಬೆಳಗ್ಗೆ ಎಲ್ಲ ಬಂದು ವಿಚಾರಣೆ ಮಾಡಿ ತನಿಖೆ ಮಾಡಿ ಅದನ್ನು ಕೈಗೊಳ್ತಾರೆ. ಅಲ್ಲ, ನಮಗಿನ್ನೂ ಗೊತ್ತಿಲ್ಲ, ಯಾಕಂದರೆ ನಮಗೆ ಯಾವುದೇ ರೀತಿ ಇವರು ಲೈಸೆನ್ಸ್ಗಾಗಲಿ ಏನಕ್ಕೂ ಇನ್ನು ಇಂಟಿಮೇಷನೇ ಇಲ್ಲ, ಗೊತ್ತೇ ಇಲ್ಲ ಇದು ಯಾವುದು ಕಂಪ್ನಿ ಇಲ್ಲ ಆಗಿದೆ ಅಂತ. ಸಿಕ್ಕಿದೆ ಎಲ್ಲ ಎಕ್ಸ್ಪೈರ್ ಡೇಟ್ ಇದ್ದಾವೆ ಸಿಕ್ಕಿದ್ದಾವೆ. ನಮ್ಮ CMC ಕಡೆಯಿಂದನೂ ಬಂದು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದನ್ನು ನಮ್ಮ ಮೇಡಮ್ ಗಮನಕ್ಕೆ ಹೋಗಿದೆ. ನಾಳೆ ಬೆಳಗ್ಗೆ ಬಂದು ಮಾಜಾರು ಮಾಡಿ ಏನು ಕ್ರಮ ತಗೋಬೇಕು. ಹೌದು ಸರ್, ಹೌದು, ಅದು ತಗೋಬೇಕು ಸರ್. ಮೇಡಮ್ ಇದ್ದಿದ್ರೆ ಈಗ ಈಗಲೇ ತಗೊಂಡ್ಬಿಡೋರು, ಯಾಕಂದರೆ ಅವರು ಉನ್ನತ ಇವರಿದ್ದಾರೆ ಮ್ಯಾನೇಜರು. ವ್ಯವಸ್ಥೆ ಇಲ್ಲ ಮಾಡೋಕ್ಕೆ ಬಿಡೋದಿಲ್ಲ. ನಮ್ಮ ಒಂದು ಲಾಕ್ ಅಥವಾ ನಾವೇ ಒಂದು ಬೀಗದ ಕೈ ಹಾಕಿ ಈಗ ನಮ್ಮ ಹ್ಯಾಂಡ್ ಓವರ್ ತಗೋತೀವಿ. ಮುಂದಿನ ಕ್ರಮ ನಮ್ಮ ಮೇಡಮ್ಮು ತಗೋತಾರೆ. ವೆಂಕಟೇಶ್ ಅಂತ ಸರ್. ಒಟ್ಟಾರೆ ಯಾವುದೇ ಗ್ರಾಹಕರು ಮತ್ತೊಮ್ಮೆ ನಾನು ಹೇಳ್ತೇನೆ, ಯಾಕಂತಂದರೆ ಓದು ಪ್ರಾಣ ಮತ್ತೆ ಬರಲ್ಲ. ಆಮೇಲೆ ಇವರು ಏನೋ ಹೇಳ್ತಾರಲ್ಲ, ಬ್ಲಿಂಕಿಟ್ ಅವರು, ಸರ್ ಏನೋ ಆಚಾತ್ಯರೆ ಹಾಕ್ಬಿಟ್ಟಿದೆ, ನಾವು ವಾಪಸ್ ಕೊಟ್ಬಿಡ್ತೀವಿ ಬನ್ನಿ ಅಂತ. ಅಂದರೆ ಒಬ್ಬ ಮನುಷ್ಯನಿಗೆ ಸತ್ತ ಮೇಲೂ ಇದನ್ನೇ ಹೇಳ್ತಾರೇನೋ. ಯಾಕಂತಂದರೆ ಸರ್, ನಾವು ಎಕ್ಸ್ಪೈರ್ಡ್ ಡೇಟ್ ಆಗಿರ್ತಕ್ಕಂಥದ್ದನ್ನು ಕೊಟ್ಬಿಟ್ಟಿದ್ದೀರಿ, ಅವ್ರು ತಿಂದ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ, ಸೊ ಏನು ಮಾಡೋಕ್ಕಾಗಲ್ಲ, ಅದೇನಿದೆ ಕಾಂಪೋಸಿಷನ್ ಕೊಟ್ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಕೂಡ ಮಾತಾಡ್ತಾರೆ ಇವರು. ಸೊ ಆ ಒಂದು ವಿಚಾರ ಮುಂದೆ ಆಗೋದು ಬೇಡ ಅಂತ ಹೇಳ್ತಾ, ಪ್ರತಿಯೊಬ್ಬರು ನಮ್ಮ ವೀಕ್ಷಕರು ಇದನ್ನು ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಸುದ್ದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.